ನಮಸ್ತೆ ವೀಕ್ಷಕರೇ, ಆಶಾ ಅಡುಗೆ ಮನೆ ಚಾನೆಲ್ಗೆ ಸುಸ್ವಾಗತ. ಬನ್ನಿ ಇವತ್ತು ಮಸಾಲಾ ಫಿಶ್ ಫ್ರೈ ಹೇಗೆ ಮಾಡೋದೆಂದು ತಿಳ್ಕೊಳ್ಳೋಣ. ಫಿಶ್ ಫ್ರೈ ಮಾಡಲು ಬೇಕಾಗುವ ಸಾಮಗ್ರಿಗಳು: 1 kg ಮೀನು ತೊಗೊಂಡಿದ್ದೀನಿ, ಒಂದು ದೊಡ್ಡ ನಿಂಬೆಹಣ್ಣು, ಹಾಗೆ ಮೈದಾ ಹಿಟ್ಟು, ಕಾರ್ನ್ಫ್ಲೋರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಗರಂ ಮಸಾಲ, ಧನಿಯಾ ಪೌಡ್ರು, ಅಚ್ಕಾರದ ಪುಡಿ, ಉಪ್ಪು. ಮೊದಲನೇದಾಗಿ ಈ ಮೀನು ಉಪ್ಪು ಖಾರ ತುಂಬ ಚೆನ್ನಾಗಿ ಇಳ್ಕೊಬೇಕಲ್ಲ, ಅದಕ್ಕೋಸ್ಕರ ನಿಂಬೆಹಣ್ಣು ಮತ್ತು ಉಪ್ಪನ್ನ ಒಂದು 10 ನಿಮಿಷ ಮ್ಯಾರಿನೇಟ್ ಮಾಡಿ ಇಡ್ತಾ ಇದ್ದೀನಿ. ಆಮೇಲೆ ಖಾರ ಎಲ್ಲ ಹಾಕಿ ಮ್ಯಾರಿನೇಟ್ ಮಾಡೋಣ. ಆಮೇಲೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಆಮೇಲೆ ಖಾರಕ್ಕೆ ಹಾಕ್ತೀವಿ, ಸ್ವಲ್ಪ ಹಾಕ್ಕೊಳ್ಳಿ. ಎರಡು ಕಡೆ ತಿರ್ಗಿಸ್ಕೊಂಡು ಎರಡು ಕಡೆ ಹಾಕಿದ್ದೀನಿ. ಇವಾಗ ಇದನ್ನು 10 ರಿಂದ 15 ನಿಮಿಷ ನೆನೆಯಕ್ಕೆ ಬಿಟ್ಬಿಡೋಣ. ಇವಾಗ ಇದು 10 ನಿಮಿಷ ರೆಡಿಯಾಗಿದೆ, ನೆನೆದಿದೆ ಚೆನ್ನಾಗಿ. ಇದಕ್ಕೆ ಮಸಾಲೆ ಹಾಕ್ತಾಯಿದ್ದೀನಿ. ಮೊದಲು ಅಚ್ಕಾರದ ಪುಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಖಾರ ಮುಂದೆಗೆ ಇರಬೇಕು. ಒಂದು 3 ರಿಂದ 4 ಸ್ಪೂನ್ ಇದೆ. ಹಾಗೆ ಧನಿಯಾ ಪೌಡ್ರು ಅದು ಒಂದು 2 ಸ್ಪೂನ್ ಇದೆ. ಗರಂ ಮಸಾಲ ಪುಡಿ 1 ಸ್ಪೂನು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದು ಅಷ್ಟೇ ಒಂದು 2-3 ಸ್ಪೂನ್ ಇದೆ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಇದಕ್ಕೆ ನಿಂಬೆಹಣ್ಣು ರಸ ಮಿಕ್ಸ್ ಮಾಡ್ತಾಯಿದ್ದೀನಿ. 1 ನಿಂಬೆಹಣ್ಣು ತೊಗೊಂಡಿದ್ದೀನಿ. ಹಾಗೆ ಕಾರ್ನ್ಫ್ಲೋರು ಒಂದು 3 ಸ್ಪೂನ್ ಬೇಕಾಗುತ್ತೆ. ಹಾಗೆ ಮೈದಾ ಹಿಟ್ಟು ಇದೊಂದು 2 ಸ್ಪೂನ್ ಹಾಕ್ತೀನಿ. ಉಪ್ಪು ಆಲ್ರೆಡಿ ಹಾಕಿದ್ದೀವಿ, ಅದರಿಂದ ಒಂದು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. 1 ಸ್ಪೂನ್ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಂಬೆಹಣ್ಣು ರಸ ಹಾಕಿರ್ತೀವಲ್ಲ, ನೀರು ಬೇಕಾಗಿಲ್ಲ ಅದಕ್ಕೆ. ನಿಂಬೆಹಣ್ಣು ರಸದಲ್ಲೇ ಕಲಿಸ್ತಾ ಇದ್ದೀನಿ. ತುಂಬ ಗಟ್ಟಿ ಆದರೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಗಟ್ಟಿಗೆ ಕಲಿಸಿದ್ದೀನಿ. ಈ ಥರ 2 ಸೈಡ್ ಖಾರ ಹಚ್ತಾ ಇದ್ದೀನಿ. ಎಲ್ಲ ಪೀಸ್ಗಳು ಇದೇ ಥರ 2 ಸೈಡ್ ಹಚ್ಚೋಣ. ನೋಡಿ, ಇದೆಲ್ಲ ಖಾರ ಎಲ್ಲ ಹಚ್ಚಿಟ್ಟಿದ್ದೀನಿ. ಇವಾಗ ಇದು ಗಟ್ಟಿ ಕಲಿಸ್ಕೊಳ್ಳೋದ್ರಿಂದ ಮಸಾಲೆ ಫಿಶ್ಗೆ ತುಂಬ ಚೆನ್ನಾಗಿ ಉಪ್ಪು ಖಾರ ಚೆನ್ನಾಗಿ ಇಳಿಯುತ್ತೆ. ಇದನ್ನ ಒಂದು 2 ಅವರ್ ನೆನೆಗೆ ಬಿಟ್ಬಿಡಿ. ಆಮೇಲೆ ತವಾ ಮೇಲೆ ಫ್ರೈ ಮಾಡಿದ್ರೆ ರೆಡಿ ಆಗುತ್ತೆ. ಇವಾಗ ಇದು 2 ಅವರ್ ಆಗಿದೆ, ತುಂಬ ಚೆನ್ನಾಗಿ ನೆಂದಿದೆ. ಇದನ್ನು ನಾನ್ ಸ್ಟಿಕ್ ತವಾದಲ್ಲಿ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಎಣ್ಣೆ ಹಾಕೋಣ. ನಾನ್ ಸ್ಟಿಕ್ ಆಗಿರೋದ್ರಿಂದ ಇದಕ್ಕೆ ತುಂಬ ಎಣ್ಣೆ ಬೇಕಾಗಿರೋದಿಲ್ಲ. ಫಿಶ್ ಹಾಕ್ತಾಯಿದ್ದೀನಿ. ನೋಡಿ, ಫಿಶ್ ಬೇಗ ಬೇಯುತ್ತೆ. ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ತಿರುಗಿಸ್ತಾ ಇರೋಣ ಇವಾಗ.
ತುಂಬ ಬೇಗ ಬೇಯುತ್ತೆ. ಕಡಿಮೆ ಉರಿ ಇಟ್ಕೊಳ್ಳಿ. ಇವಾಗ ನೋಡಿ ಎರಡು ಕಡೆ ಬೇಯಿಸ್ಕೊಂಡಿದ್ದೀನಿ, ಕೆಂಪಗಾಗಿದೆ. ಈ ಎರಡು ಕಡೆ ಎಲ್ಲ ಚೆನ್ನಾಗಿ ಬೆಂದಿದೆ. ಇದು ರೆಡಿಯಾಗಿದೆ. ಮಸಾಲ ಫಿಶ್ ಫ್ರೈ ಸವಿಯಲು ಸಿದ್ಧವಾಗಿದೆ. ಮಸಾಲ ಫಿಶ್ ಫ್ರೈ ಸವಿಯಲು ಸಿದ್ಧವಾಗಿದೆ. ಹಾಗೆ ನೀವು ಇದನ್ನು ಟ್ರೈ ಮಾಡಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.